ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಏನು ಗೊತ್ತಾ? ಹೌದು, SSLC ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜಲ್ಲಿ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕ್ವೆಶನ್ ಗ್ರಾಫ್. ಸೊ ಗ್ರಾಫ್ನ ತುಂಬ ಈಸಿಯಾಗಿ ಜಸ್ಟ್ 2 ಮಿನಿಟ್ಸಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅಂತ ತಿಳ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡಿ, ಸರಿನಾ? ಸೊ ವಿತೌಟ್ ಮಚ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಮಗೆ ಈಗ ನಾನು ಗ್ರಾಫ್ ಕ್ವೆಶನ್ಸ್ ಏನು ಸಾಲ್ವ್ ಮಾಡ್ತೀನಿ, ಯೂಶಲಿ ಎವ್ರಿ ಇಯರ್ ನಾನು ಓನ್ ಕ್ವೆಶನ್ಸ್ ಹಾಕೊಂಡು ಮಾಡ್ತಾ ಇದ್ದೆ. ಬಟ್ ಲಾಸ್ಟ್ ಇಯರ್ ಐ ಗಾಟ್ ಸೋ ಮೆನಿ ಕಾಲ್ಸ್, ಲೈಕ್ ತುಂಬ ಜನ ಸರ್ ಇಷ್ಟು ಸಿಂಪಲಾಗಿ ಕೊಡ್ತಾರಾ, ಈ ಥರ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರಾ ಅಂತ. ಟ್ರಸ್ಟ್ ಮೀ, ಕೊಡ್ತಾರೆ. ಪ್ರೂಫ್ ಏನು ಅಂದರೆ ನಾನು ಯೂಟ್ಯೂಬಲ್ಲಿ ಹೋಗಿ ಕಮೆಂಟ್ಸ್ನ ಓದಿ ಲಾಸ್ಟ್ ಇಯರ್ದು ಯಾರು ನನಗೆ ಆ ಕಮೆಂಟ್ಸ್ ಮಾಡಿದಾರೋ ಅದೇ ಕಮೆಂಟ್ ಮಾಡಿರೋರು ಮತ್ತೆ ನನಗೆ ಕಮೆಂಟ್ ಮಾಡಿದ್ದಾರೆ, ಸರ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ನಾನು ಪಾಸ್ ಆದೆ ಅಂತ ಹೇಳಿ. ಸೊ ನಾನು ಪ್ರೌಡಾಗಿ ಹೇಳ್ಕೊತಾ ಇಲ್ಲ, ಜಸ್ಟ್ ಟ್ರಸ್ಟ್ ಮೀ. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಈ ವರ್ಷ ನಾನು ಮಾಡೋದು ಏನು ಅಂತಂದರೆ, ನಿಮಗೆ ಟೋಟಲಿ ಸಿಲೆಬಸ್ ಚೇಂಜ್ ಆದಾಗಿಂದ ಇದುವರೆಗೂ 4 ಪೇಪರ್ಸ್ ಬಂದಿದೆ. 2019 ಮಾರ್ಚ್, 2019 ಸಪ್ಲಿಮೆಂಟ್ರಿ, 2020 ಮಾರ್ಚ್, 2020 ಸಪ್ಲಿಮೆಂಟ್ರಿ. ಈ 4 ಪೇಪರ್ದು ಗ್ರಾಫ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀನಿ. ನೀವೇ ನೋಡಿ ಬೋರ್ಡವ್ರು ಎಷ್ಟು ಸಿಂಪಲಾಗಿ ಕೇಳ್ತಾರೆ ಅಂತ. ಸುಮ್ಮನೆ ನಾವುಗಳೇ ಕಾಂಪ್ಲಿಕೇಟ್ ಮಾಡ್ಕೊತೀವಿ, ಬೋರ್ಡವ್ರು ತುಂಬ ಸಿಂಪಲಾಗಿ ಕೇಳ್ತಾರೆ, ಆಯಿತಾ? ಒಂದು. ಸೆಕೆಂಡ್ ಥಿಂಗ್, ನಾನು ನಿಮ್ಗೆ 2 ಕ್ವೆಶನ್ ಕೊಡ್ತೀನಿ, ಸಾಲ್ವ್ ಮಾಡಿ. ಸಾಲ್ವ್ ಮಾಡಿದ್ಮೇಲೆ ನಿಮ್ಮ ಆನ್ಸರ್ ಏನು ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಆಗ್ಬೋದಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಇಲ್ಲಿ ಫಸ್ಟ್ ಕ್ವೆಶನ್ ಇದೆ ನೋಡಿ. ಇದು ಮಾರ್ಚ್ 2020ನಲ್ಲಿ ಕೇಳಿರೋದು. ಮಾರ್ಚ್ 2020 ಅಂದರೆ ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮಿಗೆ ಕೇಳಿರೋದು. ಕ್ವೆಶನ್ ಏನು ಕೇಳಿದ್ದಾರೆ, x+y = 7. ನೋಡಿ, ಇದನ್ನು ಸಾಲ್ವ್ ಮಾಡಬೇಕಂತ ಕೆಲವೊಬ್ರು ಕೇಳ್ತಾರೆ. ಇದು ನಿಮ್ಮ ಇಷ್ಟ, ನೀವು ಬೇಕು ಅಂದರೆ ಸಾಲ್ವ್ ಮಾಡಿ, ಇಲ್ಲ ಅಂತಂದರೆ ಏನು ಮಾಡಿ, ನಿಮಗೆ ಹಾಗೆ ಇರುತ್ತೆ. ಲೈಕ್ ನಾವು ಹಾಗೆ ನೆನ್ಪಿಟ್ಕೊಂಡಿರ್ತೀವಿ, ನಾವು ಹಂಗೆ ಮೈಂಡಲ್ಲೇ ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಫಸ್ಟ್ ಈಕ್ವೇಷನ್ ಬಂದು x+y = 7. ಸೆಕೆಂಡ್ ಈಕ್ವೇಷನ್ ಬಂದು 3x - y = 1. ಸೊ ಟೋಟಲಿ ನಮಗೆ 2 ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಸೊ 3x - y = 1. ಇವಾಗ ಇದನ್ನು ನಾವು ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಿ ಗ್ರಾಫ್ ಪ್ಲಾಟ್ ಮಾಡಬೇಕಾಗುತ್ತೆ, ಸರಿನಾ? ಸೊ ಫಸ್ಟ್ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಇದಕ್ಕೊಂದು ಟೇಬಲ್ ಬಿಲ್ಡ್ ಮಾಡೋಣ. 2 ಈಕ್ವೇಷನ್ಸ್ಗೆ 2 ಟೇಬಲ್ಸ್ನ ಬಿಲ್ಡ್ ಮಾಡೋಣ, ಸರಿನಾ? ಟೇಬಲ್ಸ್ನ ಏನಕ್ಕೆ ಬಿಲ್ಡ್ ಮಾಡ್ತೀವಿ ಅಂದರೆ ಈಸಿಯಾಗಿ ನೆನ್ಪಿಟ್ಕೋಬೋದು, ಎಲ್ಲೂ ಚಾನ್ಸ್ ಆಫ್ ಕಮಿಟಿಂಗ್ ಎರರ್ ಎಲ್ಲೂ ಇರೋದಿಲ್ಲ, ಆಯಿತಾ? ಸೊ ಈ ಥರ ಇಲ್ಲೊಂದು ಟೇಬಲ್ ಬಿಲ್ಡ್ ಮಾಡ್ತೀವಿ. ಸೊ ಇನ್ನೊಂದು ಈಕ್ವೇಷನ್ಗೆ ಇನ್ನೊಂದು ಟೇಬಲ್, ಆಯಿತಾ? ಸೊ 2 ಟೇಬಲ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಹೇಗೆ x, y, ಸಿ ಕೆಲವೊಬ್ರು ಅನ್ಕೊತೀರಾ, ಸರ್ ಏನಕ್ಕೆ ಪಾಸಿಂಗ್ ಪ್ಯಾಕೇಜ್ ಮಾತ್ರ ಮಾಡ್ತೀರಾ, ಇವಾಗ ಇದು ಏನಂತ ಹೇಳ್ತೀವಿ, ಇದೊಂದು ಶಾರ್ಟ್ಕಟ್ ಮೆಥಡ್ ಅಲ್ವಾ ಇದು? ಹೌದು, ಅಫ್ಕೋರ್ಸ್ ಶಾರ್ಟ್ಕಟ್ ಮೆಥಡ್. ಇದು ಸ್ಕೋರ್ ಮಾಡೋರಿಗೆ ಅಥವಾ 70+ ತೊಗೊಳ್ಳೋರಿಗೆ ಈ ವಿಡಿಯೋಸ್ ಅಲ್ಲ. ಬಟ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಮ್ಯಾಥ್ಸಲ್ಲಿ ಏನೋ ಬರದೇ ಇರೋರು ಕೂಡ ನನ್ನ ವಿಡಿಯೋಸ್ ನೋಡಿ 30 ಮಾರ್ಕ್ಸ್ ತೊಗೊಳ್ತಾರೆ ಅಂತಂದರೆ ಡೆಫಿನೆಟಾಗಿ ಯಾರು 70+ ತೊಗೊಳ್ತಾರೋ ಅವ್ರಿಗೂ 30 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ವೆದರ್ ಇಟ್ಸ್ ಅ ಸ್ಕೋರಿಂಗ್ ಪ್ಯಾಕೇಜ್ ಆರ್ ಪಾಸಿಂಗ್ ಪ್ಯಾಕೇಜ್, ಬೋತ್ ಇನ್ಕ್ಲೂಡೆಡ್. ಯಾರೇ ಈ ವಿಡಿಯೋಸ್ನ ರೆಫರ್ ಮಾಡಿ, ಐ ಆಮ್ ಪ್ರಿಟಿ ಮಚ್ ಶೋರ್ ದಟ್ ಯು ವಿಲ್ ಗೆಟ್ 30 to 40 ಮಾರ್ಕ್ಸ್. ಸೊ ಇವಾಗ ಒನ್ಸ್ ಈ ಥರ 2 ಟೇಬಲ್ ಬಿಲ್ಡ್ ಮಾಡೋದಲ್ಲ, ನೆಕ್ಸ್ಟ್ ಜಾಬ್ ಏನು ಅಂತಂದರೆ ನಮಗೆ ಇವಾಗ ಏನು ಮಾಡಬೇಕು, ವಿ ನೀಡ್ ಟು ಫೈಂಡ್ ಔಟ್ ದಿ x ವ್ಯಾಲ್ಯೂ ಆ್ಯಂಡ್ y ವ್ಯಾಲ್ಯೂ. ಸಿ ಇಲ್ಲಿ x ಮತ್ತು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟು ನಾನು ಹೇಳ್ದಂಗೆ ಮಾಡಿ, ತುಂಬ ಸಿಂಪಲಾಗಿ ವ್ಯಾಲ್ಯೂ ಸಿಗುತ್ತೆ. ಫಸ್ಟ್ ಏನು ತೊಗೊಳ್ಳಿ, ಲೆಟ್ x = 0. ನೋಡಿ, x = 0 ಅಂತ ತೊಗೊಂಡ್ರೆ ಅರ್ಥ ಏನು, x ಅನ್ನೋದು ಇಲ್ಲವೇ ಇಲ್ಲ ಅಂತ ಅರ್ಥ. ಸೊ x ಇದೆಯಲ್ಲ, ಆ x ಮೇಲೆ ಏನು ಮಾಡ್ತೀರಾ, ಒಂದು ಬೆರಳಿಕ್ಬಿಡಿ, x ಅನ್ನೋದು ಇಲ್ಲವೇ ಇಲ್ಲ ಅಂತ. ಇನ್ ದ ಸೆನ್ಸ್ ಇಲ್ಲಿ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ, ನಿಮ್ಗೆ ಅವ್ರು ಏನು ಈಕ್ವೇಷನ್ ಕೊಟ್ಟಿರ್ತಾರಲ್ಲ, ಆ ಈಕ್ವೇಷನಲ್ಲಿ ನೀವೇನು ಮಾಡ್ತೀರಾ, ಎಕ್ಸ್ ಇಲ್ಲ ಅಂತ ಒಂದು ನಿಮ್ಮ ಪೆನ್ನಿಂದ ಇದು ಮಾಡ್ಕೊಂಬಿಡಿ. ಸೊ ಎಕ್ಸ್ ಇಲ್ಲ ಅಂದರೆ ಅಲ್ಲಿ ಉಳ್ಕೊಂಡಿರೋದು ಯಾರೀಗ? ಆಬ್ವಿಯಸ್ಲಿ ಆ ಎಕ್ಸ್ ಮೇಲೆ ಆ ಪೆನ್ನಿಂದ ಈ ಥರ ಡಾಟ್ ಇಕ್ಬಿಡಿ, ಅಥವಾ ನಿಮ್ಮ ಬೆರಳಿಂದ ಮುಚ್ಚಿಬಿಡಿ. ಎಕ್ಸ್ ಅನ್ನೋದಿಲ್ಲ, x = 0 ಅಂದರೆ ಅರ್ಥ ಏನು, ಎಕ್ಸ್ ಅನ್ನೋದೇ ಇಲ್ಲ. ಎಕ್ಸ್ ಅನ್ನೋದು ಇಲ್ಲ ಅಂತಂದರೆ ಅಲ್ಲಿ ಉಳ್ಕೊಂಡಿರೋದು ಯಾರು ಇವಾಗ? ಎಸ್, ಇವಾಗ ಎಕ್ಸ್ ಅನ್ನೋದೇ ಇಲ್ಲ ಅಂತಂದರೆ ಉಳ್ಕೊಂಡಿರೋದು ಯಾರು? y. ಸೊ y = 7. ಅಂದರೆ ನಾವು ಎಕ್ಸಿಗೆ 0 ತೊಗೊಂಡಾಗ y ಎಷ್ಟಾಗುತ್ತೆ? 7 ಆಗುತ್ತೆ. ಕೋಆರ್ಡಿನೇಟ್ಸ್ ಬಂದು 0,7 ಆಗುತ್ತೆ, ಸರಿನಾ? ಫಸ್ಟು x = 0 ಅಂತ ತೊಗೊಳ್ಳಿ. ಆಮೇಲೆ ಎಕ್ಸಿಗೆ 0 ಅಂತ ತೊಗೊಂಡಾಗ ಅದರ ಅರ್ಥ ಏನು ಹೇಳಿ, ಎಕ್ಸ್ ಇಲ್ಲವೇ ಇಲ್ಲ. ಎಕ್ಸ್ ಇಲ್ಲ ಅಂತಂದರೆ ಅರ್ಥ ಏನು, x+y = 7, ಎಕ್ಸ್ ಇಲ್ಲ, ತೆಗ್ದಾಕ್ಬಿಡಿ, ಆಯಿತಾ? ಅಷ್ಟು ಹೋಯ್ತು, ಎಕ್ಸ್ ಹೋಯ್ತು. ಇನ್ನು ಉಳ್ಕೊಂಡಿರೋದು ಯಾರೀಗ? y.
ಈ ಕಡೆಗಿದೆ, ಈ ಕಡೆಗೆ ಯಾರಿದ್ದಾರೆ 7. ಸೊ y ಇಸ್ ಈಕ್ವಲ್ ಟು ಎಷ್ಟೀಗ 7. ಅದೇ ಥರ ಇವಾಗ ಏನು ಮಾಡ್ತೀರಾ, ಲೆಟ್ y ಇಸ್ ಈಕ್ವಲ್ ಟು 0 ತಗೊಳ್ಳೋಣ. ಫಸ್ಟು x ಇಸ್ ಈಕ್ವಲ್ ಟು 0, ಈಗ ನೆಕ್ಸ್ಟು y ಇಸ್ ಈಕ್ವಲ್ ಟು 0. y ಇಸ್ ಈಕ್ವಲ್ ಟು 0 ಅಂದರೆ ಅರ್ಥ ಏನು? ಸಿ, x ಇಸ್ ಈಕ್ವಲ್ ಟು 0 ಅಂದರೆ x ಇಲ್ಲ, y ಇಸ್ ಈಕ್ವಲ್ ಟು 0 ಅಂದರೆ ಇವಾಗ ಯಾರಿಲ್ಲ, ಇವಾಗ y ಇಲ್ಲ. ಸೊ ಎಕ್ಸು ಪ್ಲಸ್ ವೈ ಈಕ್ವಲ್ ಟು 7. ಫಸ್ಟ್ ಎಕ್ಸ್ನ ತೆಗೆದಾಕಿದ್ವಾ, ವೈ ಎಷ್ಟು ಬಂತು 7. ಇವಾಗ ವೈನ ತೆಗೆದಾಕಿ, ಉಳ್ಕೊಂಡಿರೋದು ಯಾರೀಗ ಎಕ್ಸ್. ಸೊ ಇವಾಗ ಇಕ್ವೇಷನಲ್ಲಿ ವೈ 0 ಅಂದರೆ ವೈ ಇಲ್ಲ ಅಂತ, ವೈ ಇಲ್ಲ ಅಂದರೆ ಇನ್ನು ಉಳ್ಕೊಂಡಿರೋದು ಯಾರೀಗ ಎಕ್ಸ್ ಇಸ್ ಈಕ್ವಲ್ ಟು 7 ಅಲ್ವಾ. ಸೊ ಇಲ್ಲೇನು ಬರೀತೀರಾ, ಈಗ ಯಾವಾಗ ನೀವು ವೈಗೆ 0 ತಗೋತೀರೋ ಎಕ್ಸ್ ಎಷ್ಟು ಬಂತು 7 ಬಂತು, ಕೋಆರ್ಡಿನೇಟ್ಸ್ ಎಷ್ಟು ಬರುತ್ತೆ 7,0. ವಂಡರ್ಫುಲ್. ಇಷ್ಟೇ ಒಂದು ಇಕ್ವೇಷನ್ ಸಾಲ್ವ್ ಆಗೋಯ್ತು. ಸರ್ ನಮ್ಮ ಸ್ಕೂಲಲ್ಲಿ ನನಗೆ ಎಕ್ಸ್ ಇಸ್ ಈಕ್ವಲ್ ಟು -1, 0, 1, 2, 3 ಈ ಥರ ತೊಗೊಳಕ್ಕೆ ಹೇಳಿದ್ದಾರೆ. ಅದು ಕರೆಕ್ಟೇನೆ, ಇದು ಈಸಿ. ಅವ್ರು ಮಾಡೋದು ಕರೆಕ್ಟೇನೆ, ಬಟ್ ಸ್ವಲ್ಪ ಕಷ್ಟ, ಸರಿನಾ? ಎಲ್ಲರಿಗೂ ಅಲ್ಲ, ಅರ್ಥ ಆಯ್ತಲ್ವ? ಅದೇ ಥರ ಸೆಕೆಂಡ್ ಇಕ್ವೇಷನ್ನ ಸಾಲ್ವ್ ಮಾಡಬೇಕು. ಸೊ ಸೆಕೆಂಡ್ ಇಕ್ವೇಷನ್ನ ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡ್ತೀರಾ, ಕೊಟ್ಟಿರೋ ಇಕ್ವೇಷನ್ನ ಬರೀರಿ. 3x - y ಇಸ್ ಈಕ್ವಲ್ ಟು 1. ಫಸ್ಟ್ ಏನು ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಮೇಲೆ ಬೆರಳಿಕ್ಬಿಡಿ ಈ ಥರ. ಅವಾಗ ಏನಾಗುತ್ತೆ ನಿಮಗೆ ಈ 3x ಅನ್ನೋದು ಇರಲ್ವೇ ಇಲ್ಲ. ಇನ್ನು ಉಳ್ಕೊಂಡಿರೋದು ಯಾರೀಗ -y ಇಸ್ ಈಕ್ವಲ್ ಟು 1, ಮೈನಸ್ ಆ ಕಡೆ ಕಳಿಸ್ಕೊಳ್ಳೋಣ. ಸೊ ಅಥವಾ ಮೈನಸಿಂದ ಮಲ್ಟಿಪ್ಲೈ ಮಾಡೋಣ, y ಇಸ್ ಈಕ್ವಲ್ ಟು -1. ಎಕ್ಸಿಗೆ 0 ತೊಗೊಂಡ್ರೆ ವೈಗೆ ಎಷ್ಟು ಬಂತು -1, 0, -1 ಆಗ್ಬೋದಾ? ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟು y ಇಸ್ ಈಕ್ವಲ್ ಟು 0 ತೊಗೊಳ್ಳಿ. ಸಿ, y ಇಸ್ ಈಕ್ವಲ್ ಟು 0 ತೊಗೋತೀವಿ ಅಂದರೆ ಅರ್ಥ ಏನು, y ಇರೋ ಕಡೆ 0 ಅಥವಾ y ಇಲ್ಲ. y ಇಲ್ಲವೇ ಇಲ್ಲ ಅಂತಂದರೆ ಆ ಮೇಲ್ಗಡೆ ಕೊಟ್ಟಿರೋ ಈಕ್ವೇಷನಲ್ಲಿ 3x - y ಬರೀಬೇಕಾ? ಬಟ್ ನಾನು y ಬರೆಯಲ್ಲ, ಬಿಕಾಸ್ y ಇಲ್ಲ ಅಂತಂದರೆ ಉಳ್ಕೊಂಡಿರೋದು ಯಾರೀಗ 1, ಸರಿನಾ? ಸೊ ದಿಸ್ ಇಸ್ 3x ಇಸ್ ಈಕ್ವಲ್ ಟು 1. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಈಗ 1/3. ಸಿ, 1/3 ಅಂದರೆ ಎಷ್ಟು ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಸೊ ಡಿವಿಷನ್ ಮಾಡಿ ನೋಡ್ಕೊಳ್ಳೋಣ. 3, 1. ಸೊ ಇಲ್ಲೇನು 1 3ಗಿಂತ ಕಡಿಮೆ ಇರೋದ್ರಿಂದ ಪಾಯಿಂಟ್ ಇಟ್ಕೊಂಡ್ರೆ ಇದು 10 ಆಗುತ್ತೆ. ಸೊ 3 3s 9. ಸೊ ನನಗೆ ಎಷ್ಟು ಬರುತ್ತೆ 0.3. ಇಷ್ಟೇ ನನಗೆ ಬೇಕಾಗಿರೋದು. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ 0.3 ಬರುತ್ತೆ. ಆಗ್ಬೋದಾ? ಇಷ್ಟೇ. ಫಸ್ಟ್ ಎಕ್ಸ್ 0 ಅಂತ ತೊಗೊಳ್ಳಿ, ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಆಮೇಲೆ ವೈ 0 ಅಂತ ತೊಗೊಳ್ಳಿ, ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ. ಸೊ ಟೇಬಲ್ ಬಿಲ್ಡ್ ಆಯ್ತು ಈಗ. ಸೊ ವೆನ್ ಯು ಟೇಕ್ ವೈ ಆರ್ 0, ಇದು 0.3 ಆಯಿತು. ಕೋಆರ್ಡಿನೇಟ್ಸ್ ಏನು ಬರುತ್ತೆ 0.3, 0. ಇವಾಗ ನಿಮಗೆ ಗ್ರಾಫ್ ಶೀಟ್ ಕೊಟ್ಟಿರ್ತಾರೆ. ಒಂದು ಕಾಷನ್ ಏನು ಅಂತಂದರೆ, ಒಂದೇ ಗ್ರಾಫ್ ಶೀಟ್ ಇರುತ್ತೆ, ಅದನ್ನ ರದ್ದಿ ಮಾಡದೆ ಗಲೀಜು ಮಾಡದೆ ನೀಟಾಗಿ ಒಂದು ಸಲ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ, ಹೌದು ನಾನು ಮಾಡ್ತಿರೋದು ಕರೆಕ್ಟು ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೇ ಏನು ಮಾಡಿ, ಗ್ರಾಫ್ ಶೀಟ್ ಮೇಲೆ ಮಾಡೋದಕ್ಕೆ ಹೋಗಿ. ಅದು ತುಂಬ ತೆಳುವಾಗಿರುತ್ತೆ, ಒಂದು ಸಲ ನೀವು ರಬ್ ಮಾಡಿಬಿಟ್ರೆ ಹೋಯ್ತು. ಸೊ ಗ್ರಾಫ್ ಶೀಟ್ ಒಂದೇ ಕೊಡೋದ್ರಿಂದ ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಇವಾಗ ಏನು ಮಾಡ್ತೀರಾ, ಈಗ ನಾವು ಗ್ರಾಫ್ನ ಪ್ಲಾಟ್ ಮಾಡ್ತೀವಿ. ನೋಡಿ, ಇಷ್ಟ ಆಯ್ತಲ್ವಾ? ಒನ್ಸ್ 2 ಇಕ್ವೇಷನ್ನ ಸಾಲ್ವ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಗ್ರಾಫ್ ಪ್ಲಾಟ್ ಮಾಡಬೇಕು. ಸೊ ಗ್ರಾಫ್ ಪ್ಲಾಟ್ ಮಾಡೋದು ತುಂಬ ಸಿಂಪಲ್ಲು. ಒಂದು ಎಕ್ಸ್ ಆ್ಯಕ್ಸಸ್ ಮತ್ತು ಇನ್ನೊಂದು ವೈ ಆ್ಯಕ್ಸಸ್ನ ಡ್ರಾ ಮಾಡ್ಕೋಬೇಕು ಫಸ್ಟು, ಕರೆಕ್ಟಾ? ಸೊ ಫಸ್ಟು ಒಂದು ಎಕ್ಸ್ ಆ್ಯಕ್ಸಸ್ಸು, ರೈಟ್, ದೆನ್ ಒಂದು ವೈ ಆ್ಯಕ್ಸಸ್, ಆಯಿತಾ? ಸೊ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ನ ಯೂಸ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಈಸಿಯಾಗಿ ಏನಾಗುತ್ತೆ ಐಡೆಂಟಿಫೈ ಆಗುತ್ತೆ ಅಂತ. ನಿಮಿಷ ಆಗ್ಬೋದಾ? ಸೊ ಈಗ ಇದನ್ನು ಎಕ್ಸು, ಇದು ಎಕ್ಸ್ ಡ್ಯಾಶು, ಇದು ವೈ, ಇದು ವೈ ಡ್ಯಾಶು, ಅಥವಾ ಇನ್ನೊಂದು ಸ್ವಲ್ಪ ಕೆಳಗಡೆ ತಗೋತೀವಿ ಅಂದರೆ ವೈ ಡ್ಯಾಶು. ಈಗ ಇದು ಆರಿಜಿನ್. ಈ 2 ಲೈನ್ಸ್ ಎಲ್ಲಿ ಮೀಟ್ ಆಗುತ್ತೋ ಅದನ್ನು ಆರಿಜಿನ್ ಅಂತ ಕರಿತೀವಿ. ಆ್ಯಂಡ್ ಆರಿಜಿನಲ್ಲಿ ಎಕ್ಸಾಂಪಲ್ 1 ಮಾರ್ಕ್ ಕೇಳ್ತಾರೆ. ಆರಿಜಿನಲ್ ಕೋಆರ್ಡಿನೇಟ್ಸ್ ಯಾವಾಗಲೂ 0,0 ಇರುತ್ತೆ. ಯೂಶಲಿ MCQನಲ್ಲಿ ಕೇಳ್ತಾರೆ ದ ಕೋಆರ್ಡಿನೇಟ್ಸ್ ಆಫ್ ದಿ
ಆರಿಜಿನ್ ಇಸ್ ಆಲ್ವೇಸ್ 0,0. ಇಷ್ಟು ಕ್ಲಿಯರಾ? ಸೊ ಈಗ ಇದು ಮಾರ್ಕ್ ಮಾಡಿ 1 2 3 4 5 6 7 8. ಅದೇ ಲೆಫ್ಟ್ಗೆ ಹೋದರೆ ಮೈನಸ್. ಸೊ ಆ್ಯಕ್ಚುಲಿ ನಂಗೆ ಮೈನಸ್ ಇಲ್ಲ, ಅದರಿಂದ ನಾನು ತೊಗೊಳ್ತಾ ಇಲ್ಲ. ಇದು 1 2 3 4 5 6 7 8 ಸಾಕು ಅನಿಸುತ್ತೆ. ಅದೇ ಕೆಳಗಡೆಗೆ ಬಂದರೆ ವಿ ಹ್ಯಾವ್ -1 -2 ಆಗ್ಬೋದಾ? ಸೊ ಇವಾಗ ಏನು ಮಾಡ್ತೀರಾ, ಫಸ್ಟ್ ಬಾಕ್ಸ್ ನೋಡಿ ಏನಿದೆ, 0,7 ಮತ್ತು 7,0. 0,7 ಅಂದರೆ ಎಕ್ಸ್ ವ್ಯಾಲ್ಯೂ 0 ಇಲ್ಲಿದೆ, 7 ಅಂದರೆ ಇಲ್ಲಿ ಬರುತ್ತೆ 0,7. ಸೊ ಇದೇನಿದು 0,7. ಅದೇ ಥರ 7,0 ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಯೋರ್ 7,0 ಆಗ್ಬೋದಾ? 0,7 7,0. ಫಸ್ಟ್ ಇಷ್ಟು ಮಾಡಿದ ತಕ್ಷಣ ಏನು ಮಾಡ್ತೀರಾ, ಸ್ಕೇಲ್ ತಗೊಂಡು ಫಸ್ಟು ಇದನ್ನು ಜಾಯಿನ್ ಮಾಡ್ಕೊಂಬಿಡಿ ವಿತೌಟ್ ಮಚ್ ಡಿಲೇ. ಸೊ ಡಿಲೇನೇ ಮಾಡ್ದಂಗೆ ಫಸ್ಟ್ ಏನು ಮಾಡಬೇಕು, ಜಾಯಿನ್ ಮಾಡ್ಕೋಬೇಕು, ಸರಿನಾ? ಸೊ ನೋಡಿ ಈ ಥರ ಜಾಯಿನ್ ಮಾಡಿದ್ರ. ಅದಾದಮೇಲೆ ಒಂದು ಥಿಂಗ್ ನೆನ್ಪಿಟ್ಕೊಂಡಿರಿ, ಆ ಲೈನ್ ಏನು ಡ್ರಾ ಮಾಡ್ತೀರೋ ಅದನ್ನು ಎಷ್ಟು ಬೇಕಾದರೂ ಸ್ಟ್ರೆಚ್ ಮಾಡ್ಬೋದು, ಮೇಲೆ ಕೆಳಗಡೆಗೆ ಲೆಫ್ಟ್ ರೈಟ್ ಎಷ್ಟು ದೂರ ಬೇಕಾದರೂ ಸ್ಟ್ರೆಚ್ ಮಾಡ್ಬೋದು. ಅಂದರೆ ನೀವು ಅಲ್ಲಿಗೆ ಅದನ್ನು ಏನು ಮಾಡಬೇಕು, ಆ ಪಾಯಿಂಟ್ ಟು ಪಾಯಿಂಟ್ ಮಾತ್ರ ಕನೆಕ್ಟ್ ಮಾಡಬೇಕು, ಆ ರೂಲ್ಸ್ ಏನೋ ಇಲ್ಲ. ಇದು ಯಾವ ಇಕ್ವೇಷನ್ನ ಸಾಲ್ವ್ ಮಾಡಿದಾಗ ಬಂದಿದ್ದು, x + y = 7, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಬಾಕ್ಸ್ ನೋಡಿ, ಅಲ್ಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ ನಿಮಗೆ. ಏನಿದೆ 0, -1 ಆಮೇಲೆ 0.3, 0. ಸೊ 0, -1 ಅಂದರೆ ಇದು 0 -1 ಕೆಳಗಡೆ, ಇದು 0, -1, ಇನ್ನೊಂದು 0.3. 0.3 ಎಲ್ಲಿ ಬರುತ್ತೆ, 0ಗೂ 1ಗೂ ಮಿಡಲಲ್ಲಿ ಬರುತ್ತೆ. ಆ್ಯಕ್ಚುಲಿ ನಿಮಗೆ ಕೊಡೋ ಗ್ರಾಫಲ್ಲಿ ಕರೆಕ್ಟಾಗಿ 10 ಲೈನ್ಸ್ ಇರುತ್ತೆ. 3ನೇ ಲೈನ್ ತೊಗೋತೀರಾ. ಇಲ್ಲಿ ನಾನು ಕೊಟ್ಟಿರೋ ಗ್ರಾಫಲ್ಲಿ ಏನಿದೆ 5 ಲೈನ್ ಇರೋದ್ರಿಂದ ಸೊ ನಾನು ಸಮ್ವೇರ್ ಒಂದು ಅಪ್ರಾಕ್ಸಿಮೇಟಾಗಿ ಇಲ್ಲಿ ತೊಗೋತಿದ್ದೀನಿ. ಇದು 0.3, 0 ಆಯಿತಾ? ಸೊ ಏನಿದು 0.3, 0. ಆವಾಗ ನಿಮಗೊಂದು ಡೌಟ್ ಕ್ರಿಯೇಟ್ ಆಗುತ್ತೆ, ಆಬ್ವಿಯಸ್ಲಿ ಕ್ರಿಯೇಟ್ ಆಗುತ್ತೆ. ಏನು ಅಂತಂದರೆ, ಏನು ಸರ್ ಇದು ಚಿಕ್ಕದಾಗಿ ಬಂದಿದೆಯಲ್ಲ ಲೈನು, ರೈಟ್? ಸೊ ಚಿಕ್ಕದಾಗಾದರೂ ಬರಲಿ ದೊಡ್ಡದಾಗಾದರೂ ಬರಲಿ, ನೀವೇನಕ್ಕೆ ತಲೆ ಕೆಡಿಸ್ಕೋಬೇಕು, ರೈಟ್? ಸೊ ಇದಿಷ್ಟೇ ಬಂದರೆ ನೀವೇನು ಮಾಡ್ಬೋದು, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್. ಇದನ್ನು ಆ ಕಡೆಗೆ ಈ ಕಡೆಗೆ ಏನು ಮಾಡ್ಬೋದು, ನೀವು ಎಷ್ಟು ದೂರ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಬೋದು. ನಾನು ಎಕ್ಸ್ಟೆಂಡ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, ಇದು ಎಕ್ಸ್ಟೆಂಡ್ ಮಾಡಿದ್ಮೇಲೆ ಇವೆರಡು ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ವಾ, ಆ ಇಂಟರ್ಸೆಕ್ಟ್ ಆದಾಗಿಂದ ಏನು ಮಾಡ್ತೀರಾ, ಸ್ಕೇಲಿಂದಾದರೂ ಮಾಡಿ ಅಥವಾ ಹಂಗೆ ನೀವು ಕಣ್ಣಿಂದ ನೋಡಾದರೂ ಬರೀರಿ. ಇಂಟರ್ಸೆಕ್ಟ್ ಆದಮೇಲೆ ನೋಡಿ ಈ ಥರ ಒಂದು ಪರ್ಪೆಂಡಿಕ್ಯುಲರ್ ಅಂತ ಒಂದು ಸ್ಟ್ರೈಟ್ ಲೈನ್, ಈ ಕಡೆಗೆ ಎಕ್ಸ್ ಕಡೆಗೆ ಒಂದು, ಅದೇ ಥರ ಆ ಎರಡು ಲೈನ್ ಕಟ್ ಆಗಿರುತ್ತಲ್ವಾ, ಅಲ್ಲಿಂದ ಈ ಕಡೆ ವೈ ಕಡೆಗೆ ಒಂದು, ಸರಿನಾ? ಸೊ ಈಗ ನೀವೇ ನೋಡಿ, ಎಕ್ಸ್ ಹತ್ರ ಎಲ್ಲಿ ಮೀಟ್ ಆಗ್ತದೆ, 3 ಹತ್ರ ಮೀಟ್ ಆಗುತ್ತೆ, ವೈ ಹತ್ರ 4 ಹತ್ರ ಮೀಟ್ ಆಗುತ್ತೆ. ಅಂದರೆ ಈ ಪಾಯಿಂಟ್ ಎಷ್ಟೀಗ 3, 4. ಈ ಪಾಯಿಂಟ್ ಎಷ್ಟು 3, 4, ಸರಿನಾ? ಅಂದರೆ ನಿಮಗೆ ಸೊಲ್ಯೂಷನ್ ಇದೆ, ಅದೆಲ್ಲಿ ಸಿಗುತ್ತೆ 3, 4 ಸಿಗುತ್ತೆ. ಆಗ್ಬೋದಾ? ತುಂಬ ಸಿಂಪಲ್ಲು. ಫಸ್ಟ್ ಏನು ಮಾಡಬೇಕು, ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸಾಲ್ವ್ ಮಾಡಿರೋ ಈಕ್ವೇಷನ್ನ ಪ್ಲಾಟ್ ಮಾಡಬೇಕು. ಆ್ಯಂಡ್ ಒನ್ ಥಿಂಗ್ ಕೀಪ್ ಇಟ್ ಇನ್ ಮೈಂಡ್, ನಾವು ಸ್ಕೇಲ್ ಬರೀಬೇಕು ಯೂಶಲಿ, ಆಯಿತಾ? ಸ್ಕೇಲ್ ಏನಿಲ್ಲ, ನಮ್ಗೆ ಯೂಶಲಿ ಒಂದು ಗ್ರಾಫ್ ಶೀಟ್ ಕೊಟ್ಟರೆ ಅದು ಒಂದು ಬಾಕ್ಸ್ 1 ಸೆಂಟಿಮೀಟರ್ ಇರುತ್ತೆ. ನಾನು 1 ಸೆಂಟಿಮೀಟರ್ನ ಇಲ್ಲಿ 1 ಯೂನಿಟ್ ಅಂತಲೇ ತೊಗೊಳ್ತೀನಿ. ಯಾವುದಕ್ಕೆ? ಎರಡಕ್ಕೂ, ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್ ಎರಡಕ್ಕೂ ಕೂಡ 1 ಸೆಂಟಿಮೀಟರ್ ಅಂದರೆ ಒಂದೇ ಯೂನಿಟ್ ಅಂತ ತೊಗೊಳ್ತೀನಿ. ಅಂದರೆ ಒಂದು ಬಾಕ್ಸು ಒಂದು ಬಾಕ್ಸ್ ಅಂದರೆ 1 ಸೆಂಟಿಮೀಟರ್ ಇರುತ್ತೆ. ಆಗ್ಬೋದಾ? ಇಷ್ಟೇ ಮಾಡಬೇಕಾಗಿರೋದು. ಸೊ ಅದೇ ಥರ ಗ್ರಾಫಿಂದ 1 ಮಾರ್ಕ್ ಕ್ವೆಶನ್ಸು ಬರುತ್ತೆ. ಈಗ ಆ್ಯಸ್ ಐ ಟೋಲ್ಡ್ ಯು,
ಆರಿಜಿನ್ದು ಕೋಆರ್ಡಿನೇಟ್ಸ್ ಏನು ಅಂದರೆ 0, 0 ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದರೆ ನೀವು ಗ್ರಾಫ್ನ ಸಾಲ್ವ್ ಮಾಡ್ತೀರಲ್ವಾ, ಗ್ರಾಫ್ನ ಸಾಲ್ವ್ ಮಾಡಿದಾಗ ಈ ಥರ ಲೈನ್ಸ್ ಏನಾದರೂ ಕಟ್ ಆದರೆ, ಕಟ್ ಅಂದರೆ ಇಂಗ್ಲೀಷಲ್ಲಿ ಏನಂತೀವಿ, ಇಂಟರ್ಸೆಕ್ಟ್ ಆದರೆ, ಲೈನ್ಸ್ ಏನಾದರೂ ಇಂಟರ್ಸೆಕ್ಟ್ ಆದರೆ ನಮಗೆ ಓನ್ಲಿ ಒನ್ ಸೊಲ್ಯೂಷನ್ ಇರುತ್ತೆ, ಆರ್ ಸ್ವಲ್ಪ ಪೇಪರ್ ಟೆಸ್ಟ್ ಸೆಟ್ ಮಾಡಿರೋ ಇಂಗ್ಲೀಷ್ ನೇಮಲ್ಲಿ ಓದಿದೆ, ಆಪ್ಷನ್ಸಲ್ಲಿ ಯುನೀಕ್ ಸೊಲ್ಯೂಷನ್ ಅಂತ ಕೊಡ್ತಾರೆ, ಒಂದೇ ಸೊಲ್ಯೂಷನ್ ಇರುತ್ತೆ. ಇವಾಗ ನಮಗೆ 2 ಲೈನ್ಸ್ ಕಟ್ ಆಗಿದೆ ತಾನೆ, ಈ 2 ಲೈನ್ಸ್ ಕಟ್ ಆಗಿರೋದ್ರಿಂದ ನಮಗೆ ಸೊಲ್ಯೂಷನ್ ಎಷ್ಟು ಸೊಲ್ಯೂಷನ್ ಸಿಗುತ್ತೆ, ಒಂದೇ ಸೊಲ್ಯೂಷನ್ ಸಿಗುತ್ತೆ. ಎಲ್ಲಿ x = 3, y = 4. ಆಯಿತಾ? ಅಕಸ್ಮಾತ್ ನಿಮಗೆ ಗ್ರಾಫ್ನ ಸಾಲ್ವ್ ಮಾಡ್ತೀರಾ, ಸಾಲ್ವ್ ಮಾಡಿದ್ಮೇಲೆ ಒಂದು ಲೈನ್ ಹಿಂಗೆ ಬಂತು, ಇನ್ನೊಂದು ಲೈನ್ ಹೀಗೆ ಬಂತು ಅಂದ್ಕೊಳ್ಳಿ, ಈ ಥರ, ಸರಿನಾ? ಸೊ ಈ 2 ಲೈನ್ಸು ಒಂಥರ ರೈಲ್ವೆ ಟ್ರ್ಯಾಕ್ ಥರ ಮೀಟ್ ಆಗೋದೇ ಇಲ್ಲ, ಅಂದರೆ ನಿಮ್ಮದು ರೂಲ್ಡ್ ಬುಕ್ ಬರುತ್ತಲ್ಲ ಆ ಥರ ಮೀಟ್ ಆಗೋದೇ ಇಲ್ಲ, ಪ್ಯಾರಲಲ್ ಅಂತ ಕರಿತೀವಿ. ಇಫ್ ಲೈನ್ಸ್ ಆರ್ ವಾಟ್ ಪ್ಯಾರಲಲ್, ರಿಮೆಂಬರ್ ನೋ ಸೊಲ್ಯೂಷನ್. ಲೈನ್ಸ್ ಏನಾದರೂ ಪ್ಯಾರಲಲ್ ಆಗಿ ಬಂದರೆ ನೋ ಸೊಲ್ಯೂಷನ್, ಲೈನ್ಸ್ ಏನಾದರೂ ಇಂಟರ್ಸೆಕ್ಟ್ ಆದರೆ ಒಂದೇ ಸೊಲ್ಯೂಷನ್. ಇನ್ನೊಂದು ಪಾಸಿಬಿಲಿಟಿ ಕೂಡ ಬರುತ್ತೆ, ಏನು ಅಂದರೆ ಈ ಥರ ಗ್ರಾಫ್ನ ಸಾಲ್ವ್ ಮಾಡ್ತೀರಾ, ಫಸ್ಟ್ ಒಂದು ಲೈನ್ ಹಿಂಗೆ ಬಂತು ಅಂದ್ಕೊಳ್ಳಿ, ಸರಿನಾ? ಸೊ ಈಗ ಸೆಕೆಂಡ್ ಲೈನ್ ಬರುತ್ತಲ್ಲ, ಸೆಕೆಂಡ್ ಲೈನ್ ಹಿಂಗೆ ಬರುತ್ತೆ ಅಂದರೆ ಅದ್ರ ಮೇಲೆ ಬರುತ್ತೆ. ಸೊ ಫಸ್ಟು ಗ್ರೀನ್ ಕಲರ್ ಒಂದು, ಇನ್ನೊಂದು ಕೂಡ ಹೇಗೆ ಬರುತ್ತೆ, ಅದ್ರ ಮೇಲೆ ಬರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್. ಸೊ ಇವಾಗ ಅದ್ರ ಮೇಲೆ ಬಂತೆ ಅಂದ್ಕೊಳ್ಳಿ, ಒಂದ್ರ ಮೇಲೆ ಒಂದು ಬಂತು ಅಂದ್ಕೊಳ್ಳಿ, ವಿ ಕಾಲ್ ಕೋಇನ್ಸೈಡ್, ಸರಿ? ಸೊ ಸಪೋಸ್ ಲೈನ್ಸ್ ಏನಾದರೂ ಕೋಇನ್ಸೈಡ್ ಆದರೆ ಇಟ್ಸ್ ಎ ಮೆನಿ ಸೊಲ್ಯೂಷನ್ಸ್. ಎಷ್ಟು? ಮೆನಿ, ತುಂಬ ಸೊಲ್ಯೂಷನ್ಸ್ ಇದೆ ಅಂತ ಅರ್ಥ. ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ಯೂಶಲಿ 1 ಮಾರ್ಕ್ಗೆ MCQ ಕೇಳ್ತಾರೆ, 100% ಕೇಳ್ತಾರೆ. ಗ್ರಾಫ್ ಕೊಡ್ತಾರೆ, 2 ಲೈನ್ಸ್ ಕಟ್ ಆಗಿರುತ್ತೆ. ಫಾರ್ ದಿ ಗಿವನ್ ಗ್ರಾಫ್ ಹೌ ಮೆನಿ ಸೊಲ್ಯೂಷನ್ಸ್ ಆರ್ ದೇರ್? ಕಟ್ ಆಗಿತ್ತಾ? ಒಂದೇ ಸೊಲ್ಯೂಷನ್. ಪ್ಯಾರಲಲ್ ಆಗಿತ್ತಾ? ನೋ ಸೊಲ್ಯೂಷನ್. ಒಂದ್ರ ಮೇಲೆ ಒಂದು ಬಿದ್ದಿತ್ತಾ? ಈ ಥರ ಕೋಇನ್ಸೈಡ್ ಆಯಿತಾ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಥವಾ ಮೆನಿ ಸೊಲ್ಯೂಷನ್ಸ್. ಸಿನ್ಸ್ ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಡೆಪ್ತ್ ಆಗೋದೆ, ಟೈಮ್ ತೊಗೊಳುತ್ತೆ. ಸೆಕೆಂಡ್, ಥರ್ಡ್, ಫೋರ್ತ್ ಪ್ರಾಬ್ಲಮ್ ತುಂಬ ಫಾಸ್ಟಾಗಿ ಮಾಡ್ತೀನಿ. ಫಾಸ್ಟ್ ಇನ್ ದ ಸೆನ್ಸ್ ನಿಮಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಿರೋದ್ರಿಂದ ಫಾಸ್ಟಾಗಿ ಹೋಗುತ್ತೆ. ಸೊ ಈಗ ಲುಕ್ ಎಟ್ ದಿ ಜೂನ್ 2020 ಅಂದರೆ ಲಾಸ್ಟ್ ಇಯರ್ ಸಪ್ಲಿಮೆಂಟ್ರಿನಲ್ಲಿ ಕೇಳಿರೋ ಕ್ವೆಶನ್. ಲಾಸ್ಟ್ ಇಯರ್ ಸಪ್ಲಿಮೆಂಟ್ರಿ ಗೊತ್ತಲ್ಲ, ಕೊರೋನಾ ಇತ್ತು ಪಾಪ, ಅವರೆಲ್ಲ ಆಗಸ್ಟಲ್ಲೋ ಯಾವಾಗಲೂ ಎಕ್ಸಾಮ್ ಬರೆದ್ರು. ಅವ್ರಿಗೆ ಪೇಪರ್ ಏನು ಟಫ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯೂಶಲಿ ಪೇಪರ್ ಟಫ್ ಇರಲ್ಲ, ಈಸಿನೇ ಇರುತ್ತೆ. ನಾವು ಅದನ್ನು ಟಫ್ ಅಂದ್ಕೊತೀವಿ ಅಷ್ಟೇ. ಈಸಿಯಾಗಿ ನೋಡಿದ್ರೆ ಈಸಿನೇ, ಆಯಿತಾ? ಸೊ ಈಗ ಕ್ವೆಶನ್ ನೋಡಿ ಏನು ಕೇಳಿದ್ದಾರೆ. ಅವ್ರ ಕ್ವೆಶನ್ ಏನೇ ಕೇಳಿ, ಫಸ್ಟ್ ನೀವೇನು ಮಾಡಬೇಕು, ಒಂದು ಬಾಕ್ಸ್ ರೆಡಿ ಮಾಡಬೇಕು. ಎಕ್ಸು ವೈ, ವೈ ಅಲ್ವಾ? ಇದು ಒಂದು ಈಕ್ವೇಷನ್ಗೆ. ಅದೇ ಥರ ಇನ್ನೊಂದು ಈಕ್ವೇಷನ್ಗೂ ಇನ್ನೊಂದು ಬಾಕ್ಸ್ ರೆಡಿ ಮಾಡ್ತೀರಾ, ರೈಟ್? ಸೊ ಎಕ್ಸ್ ವೈ, ವೈ ಮಾಡಿದ್ಮೇಲೆ ಅವ್ರು ಕೊಟ್ಟಿರೋ ಈಕ್ವೇಷನ್ನ ಬರೀರಿ. ಏನು ಕೊಟ್ಟಿದ್ದಾರೆ? ಫಸ್ಟ್ ಒನ್ 2x + y = 8, ಆಯಿತಾ? ಇನ್ನೊಂದು ಈಕ್ವೇಷನ್ ಏನು ಕೊಟ್ಟಿದ್ದಾರೆ? x + y = 5. ಎಷ್ಟು ಸಿಂಪಲ್ ಈಕ್ವೇಷನ್ ಇದು, ಸರಿನಾ? ಸೊ ಆಸ್ ಐ ಟೋಲ್ಡ್ ಯು, ಫಸ್ಟ್ ಏನು ಅಸಂಪ್ಷನ್ ಮಾಡ್ಕೊತೀರಾ? ಫಸ್ಟ್ x = 0. ಸೊ x = 0 ಅಂತಂದರೆ ಅರ್ಥ ಏನು? x ಇಲ್ಲ ಅಂತ. ಸೊ ಲೆಟ್ x = 0, x ಇಲ್ಲ. ಇನ್ನು ಮಿಕ್ಕಿರೋದು ಏನೀಗ? y = 8. ಫ್ಯಾಂಟಾಸ್ಟಿಕ್, ಇಷ್ಟೇ. ಸೊ x 0 ಹಾಕಿದ್ರೆ y 8 ಆಗುತ್ತೆ, ಇದು 0, 8 ಆಗುತ್ತೆ. ಸಾಲ್ಟ್. ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟು y = 0 ಅಂತ ತಗೋತೀರಾ. ಸೊ y = 0 ಅಂದರೆ, ಅರ್ಥ ಏನು? y ಇಲ್ಲ ಅಂತ. ಸೊ y ಇಲ್ಲ ಅಂತಂದರೆ ಉಳ್ಕೊಂಡಿರೋದು ಯಾರೀಗ?
ನೀವು ಬೆರಳಿಡಿ, ಪೆನ್ ಇಡಿ, ಏನಾದರೂ ಇಡಿ, ಸರಿನಾ? ಉಳ್ಕೊಂಡಿರೋದು ಯಾರೀಗ 2x is equal to 8, 2 1s 2 4s x is equal to 4. ಆಯಿತಾ? ಸಾಲ್ವ್ ಮಾಡಿದ್ವಾ? ಸೊ ಯಾವಾಗ ನೀವು ಇಲ್ಲಿ yಗೆ 0 ಅಂತ ತಗೋತೀರಾ, x ಎಷ್ಟು ಬಂತು? 4 ಬಂತು. ವಿ ಹ್ಯಾವ್ 0, 4. ರೈಟ್? ಕರೆಕ್ಟ್? ಸಾರಿ, 4, 0. ಬಸ್ x ವ್ಯಾಲ್ಯೂ ಫಸ್ಟ್ ಬರೀಬೇಕು. ಸೊ ಹ್ಯಾವ್ 4, 0. ಸರಿನಾ? ನೀವು ಮನೇಲಿ ಇದ್ರೂ ಪರವಾಗಿಲ್ಲ, ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಬಾಯ್ಬಿಟ್ಟು ಆನ್ಸರ್ಸ್ ಹೇಳಿ. ಸೊ ದ್ಯಾಟ್ ನಿಮಗೇನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮನೆ ಅಕ್ಕಪಕ್ಕದಲ್ಲಿ, ನಿಮ್ಮನೆ ಪಕ್ಕದಲ್ಲಿರೋರೆಲ್ಲ ಯಾರು, ನಿಮ್ಮ ಅಪ್ಪ ಅಮ್ಮ, ಅಣ್ಣ ತಂಗಿ, ಅವರೇ ತಾನೇ. ಏನು ಅನ್ಕೊತಾರೆ, ಮಗ ಓದ್ತಿದ್ದಾನೆ ಅನ್ಕೊತಾರೆ. ನಾಚಿಕೆ ಪಡಬೇಡಿ, ಬಾಯ್ಬಿಟ್ಟು ಆನ್ಸರ್ ಹೇಳಿ. ವಿಡಿಯೋ ನೋಡ್ತಿದ್ದೀರಾ, ಕಳೀತಿದ್ದೀರಾ ಅಂದಾಗ ಜೊತೆಗೆ ನಾನು ಸಾಲ್ವ್ ಮಾಡೋಕ್ಕೆ ಮುಂಚೆ ಬಾಯ್ಬಿಟ್ಟು ಆನ್ಸರ್ ಹೇಳಿ, ಸರಿನಾ? ಈಗ ಸೆಕೆಂಡ್ ಈಕ್ವೇಷನ್ ನೋಡಿ, ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಏನು ಮಾಡೋಣ, ಲೆಟ್ x is equal to 0. ಫ್ಯಾಂಟಾಸ್ಟಿಕ್. x is equal to 0 ಅಂದರೆ ಏನಾಯ್ತು ಈಗ? x is equal to 0 ಆದರೆ y ಎಷ್ಟಾಯ್ತು ಈಗ? y is equal to x ಇಲ್ಲ ಅಂತ ಅಂದ್ಕೊಂಡ್ರೆ y ಎಷ್ಟಾಗ್ಬಿಡುತ್ತೆ? 5. ಅದೇ ಥರ ಲೆಟ್ y is equal to 0 ಅಂತ ತಗೊಳ್ಳಿ, x ಎಷ್ಟಾಗುತ್ತೆ? 5 ಆಗುತ್ತೆ. ಕರೆಕ್ಟಾ? ಸೊ ಎಕ್ಸಿಗೆ 0 ತೊಗೊಂಡಾಗ ಇದು 5 ಆಗುತ್ತೆ ಆ್ಯಂಡ್ ಕೋಆರ್ಡಿನೇಟ್ಸ್ ಆರ್ 0, 5. ಅದೇ ಥರ ನೀವು yಗೆ 0 ತೊಗೊಂಡ್ರೆ ಇದು 5 ಆಯಿತು. ಸೊ ಕೋಆರ್ಡಿನೇಟ್ಸ್ ಆರ್ 5, 0. ಸೊ ಈಗ ಸಾಲ್ವ್ ಮಾಡೋಣ. ಸೊ ಸಾಲ್ವ್ ಮಾಡೋದಕ್ಕೆ ಫಸ್ಟ್ ಏನು ಮಾಡ್ತೀರಾ, ಸ್ಕೇಲ್ ಬರೀರಿ. ಸ್ಕೇಲ್ ನಾನು ಎಕ್ಸ್ ಆ್ಯಂಡ್ ವೈ ಆಕ್ಸಸ್ 1 ಸೆಂಟಿಮೀಟರ್ನ 1 ಯೂನಿಟ್ ಅಂತಲೇ ತೊಗೊಳ್ತೀನಿ. ಐ ಆಮ್ ಗೋಯಿಂಗ್ ಟು ಟೇಕ್ 1 ಸೆಂಟಿಮೀಟರ್ ಆಸ್ 1 ಯೂನಿಟ್. ಸೊ ಕ್ವಿಕ್ಕಾಗಿ ಸ್ಕೇಲ್ ತೊಗೊಳ್ಳಿ, ಗ್ರಾಫ್ ಶೀಟ್ ಮುಂದೆ ಇಟ್ಕೊಳ್ಳಿ, ಏನು ಮಾಡ್ತಾ ಬನ್ನಿ, ಪ್ಲಾಟ್ ಮಾಡ್ತಾ ಬನ್ನಿ. ಆಯಿತಾ? ಸೊ ಓಕೆ, ಸರಿನಾ? ದೆನ್ ಅದೇ ಥರ ವೈ ಆಕ್ಸಸ್ನ, ಸಾರಿ ಎಕ್ಸ್ ಆಕ್ಸಸ್ ಡ್ರಾ ಮಾಡೋಣ. ಆಗ್ಬೋದಾ? ಸೊ ಡ್ರಾ ಮಾಡಿದ್ಮೇಲೆ ಮಾರ್ಕ್ ಮಾಡಿ, ಇದು ಎಕ್ಸ್ ಆಕ್ಸಸ್, ಇದು ಎಕ್ಸ್ ಕಾಂಪ್ಲಿಮೆಂಟ್, ಇದು ವೈ ಕಾಂಪ್ಲಿಮೆಂಟ್, ಇದು ವೈ. ಆಗ್ಬೋದಾ? ಆಮೇಲೆ ಇದು ಆರಿಜಿನ್ದು ಕೋಆರ್ಡಿನೇಟ್ಸ್ ಎಷ್ಟಿರುತ್ತೆ? ಎಕ್ಸಲೆಂಟ್, 0, 0. ಅಷ್ಟೇ, ಕಳಿಬೇಕು ಮ್ಯಾಥ್ಸ್ನ. ಈಗ ಕೋಆರ್ಡಿನೇಟ್ಸ್ನ ಮಾರ್ಕ್ ಮಾಡ್ತಾ ಬನ್ನಿ. ಇದು 1, ಇದು 2, ಇದು 3, 4, 5, 6, 7, 8. ಅದೇ ಥರ ಈ ಕಡೆಗೆ ಬಂದರೆ 1, 2, 3, 4, 5, 6, 7, 8, 9. ನಾನು ನೆಗೆಟಿವ್ ಮಾರ್ಕ್ ಮಾಡಲ್ಲ, ಬಿಕಾಸ್ ನೀವೇ ಅಬ್ಸರ್ವ್ ಮಾಡಿ, ಇಲ್ಲಿ ನನಗೆ ಎರಡೂ ಬಾಕ್ಸಲ್ಲಿ ಕೂಡ ಯಾವುದೂ ಮೈನಸ್ ನಂಬರ್ಸ್ ಇಲ್ಲ. ಮೈನಸ್ ನಂಬರ್ಸ್ ಇಲ್ಲ ಅಂತಂದ್ಮೇಲೆ ನಾನು ಏನಕ್ಕೆ ಮಾರ್ಕ್ ಮಾಡಲಿ? ಆಯ್ತಲ್ವಾ? ನಾನೇನು ಇವ್ಯಾಲ್ಯೂಟರ್ನ ಖುಷಿ ಪಡಿಸೋದಕ್ಕೆ ಆನ್ಸರ್ಸ್ ಮಾಡ್ತಿಲ್ಲ. ಇಲ್ಲಿ ನನಗೆ ಗೊತ್ತಿರೋದನ್ನ ಅವ್ರಿಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅವ್ರು ನೋಡ್ತಾರೆ, ಕರೆಕ್ಷನ್ ಮಾಡ್ತಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಬೇಡದೇ ಇರೋದನ್ನೆಲ್ಲ ಡ್ರಾ ಮಾಡ್ತಾ ಕೂತ್ಕೊಂಡು. ಫಸ್ಟ್ ಕೋಆರ್ಡಿನೇಟ್ ಏನಿದೆ? 0, 8. ಸೊ ಮಾರ್ಕ್ ಮಾಡಿ 0, 8. 0ನಲ್ಲೇ 8ನ ಹುಡ್ಕೊಂಡು ಹೋಗ್ಬೇಕು, ಸರಿನಾ? ಸೊ 0ನಲ್ಲೇ 8ನ ಹುಡ್ಕೊಂಡು ಹೋಗ್ತೀವಿ, ಕರೆಕ್ಟಾ? ಸೊ 0ನಲ್ಲೇ 8ನ ಹುಡ್ಕೊಂಡು ಹೋದರೆ ಇಲ್ಲಿದೆ, ಇದು 0, 8. ನೆಕ್ಸ್ಟು 4, 0. ವ್ಯಾಲ್ಯೂಸ್ ನೆನಪಿದೆ, ಅದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ನಿಮ್ಗೊಂದ್ಸಲ ಇಲ್ಲಿ ತೋರಿಸ್ತೀನಿ ನೋಡಿ. 4, 0. ಸೊ ಫಸ್ಟ್ ಏನು ಮಾಡ್ತೀರಾ, ಓವರ್ ಕಾನ್ಫಿಡೆನ್ಸಲ್ಲಿ ಇರಬೇಡಿ. ಫಸ್ಟು ಒಂದನ್ನು ಜಾಯಿನ್ ಮಾಡಿ, ಮೀನ್ಸ್ ಮಾರ್ಕ್ ಮಾಡಿದ ತಕ್ಷಣ ಏನು ಮಾಡಿ, ಅದು ಜಾಯಿನ್ ಮಾಡ್ಕೊಂಬಿಡಿ. ಅರ್ಥ ಆಯ್ತಾ? ಸೊ ಓವರ್ ಕಾನ್ಫಿಡೆನ್ಸ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಆಗ್ಬೋದಾ? ಸೊ ಮಾರ್ಕ್ ಮಾಡ್ಕೊಂಡ ಡನ್. ಓಕೆ, ಸೊ ಇವಾಗ ನೆಕ್ಸ್ಟ್ ಈಕ್ವೇಷನ್ ತೊಗೊಳ್ಳೋಣ. ನೆಕ್ಸ್ಟ್ ಈಕ್ವೇಷನಲ್ಲಿ ಕೋಆರ್ಡಿನೇಟ್ಸ್ ಏನಿದೆ? 5. ಓಕೆ, 0, 5, 5, 0. ಸೊ 0, 5, 0, 5, ಆಮೇಲೆ ಇಲ್ಲಿ ಇದು 5, 0.
ಏನು ಮಾಡ್ತೀರಾ, ಸ್ಕೇಲ್ ತೊಗೊಳ್ಳಿ, ಬಟ್ ಅಂತ ಏನು ಮಾಡಿ ಜಾಯಿನ್ ಮಾಡಿ. ಆಗ್ಬೋದಾ? ಸೊ ಈ ಥರ ಆಗೋಯ್ತಲ್ಲ, ಅಷ್ಟೇ. ಎಷ್ಟು ದೂರ ಬೇಕಾದರೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಇವೆರಡು ಕಟ್ ಆಗ್ತದೆ. ಕಟ್ ಆದರೆ ಎಷ್ಟು ಸೊಲ್ಯೂಷನ್ಸ್? ಕಟ್ ಆದರೆ ಒಂದು ಸೊಲ್ಯೂಷನ್. ಪ್ಯಾರಲಲ್ ಆಗಿದ್ರೆ ನೋ ಸೊಲ್ಯೂಷನ್. ಪ್ಯಾರಲಲ್ ನೋ, ಇಂಟರ್ಸೆಕ್ಟ್ ಒನ್, ಕೋಇನ್ಸೈಡ್ ಮೆನಿ. ಸರಿನಾ? ಸೊ ಈಗ ಎಷ್ಟಿದೆ ಸೊಲ್ಯೂಷನ್? ಈಗ ಎಕ್ಸ್ ಎಷ್ಟಿದೆ? ಇದು ಎಕ್ಸ್ ಕಮ ವೈ ಬರಿಬೇಕಲ್ವಾ? ಎಕ್ಸ್ ವ್ಯಾಲ್ಯೂ 3 ಇದೆ, ವೈ ವ್ಯಾಲ್ಯೂ 2 ಇದೆ. ಸೊ 3, 2. ಫ್ಯಾಂಟಾಸ್ಟಿಕ್ ಜಾಬ್. ಅಷ್ಟೇ. ಹೌ ಮೆನಿ ಸೊಲ್ಯೂಷನ್ಸ್? ಸಿನ್ಸ್ ಲೈನ್ಸ್ ಆರ್ ವಾಟ್? ಇಂಟರ್ಸೆಕ್ಟಿಂಗ್. ನೀವು ಬೇಕಾದ್ರೆ ಪ್ರತಿಯೊಂದಕ್ಕೂ ಈ ಥರ ಬರ್ಕೊಳ್ಳಿ. ಇಂಟರ್ಸೆಕ್ಟಿಂಗ್. ವಿ ಹ್ಯಾವ್ ಹೌ ಮೆನಿ ಸೊಲ್ಯೂಷನ್ಸ್? ಓನ್ಲಿ ಒನ್ ಸೊಲ್ಯೂಷನ್. ನಿಮಗೆ ಈ ಕ್ವೆಶನ್ಸು ವಿತ್ ಗ್ರಾಫ್ ಶೀಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟೌಟ್ ತೊಗೊಳ್ಳಿ, ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ ಒಂದು ಸೊಲ್ಯೂಷನ್ ಎಲ್ಲಿ? ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 2. ಕ್ಲಿಯರಪ್ಪ? ಇಷ್ಟೇ ಪುಟಾಸ್. ತುಂಬ ಸಿಂಪಲ್ ಗ್ರಾಫ್ ಮಾಡೋದು. ನೋಡಿ, ಫಸ್ಟ್ ಪ್ರಾಬ್ಲಮ್ ಮಾಡೋಕೆ 15 ನಿಮಿಷ ಆಯಿತು. ಸೆಕೆಂಡ್ ಪ್ರಾಬ್ಲಮ್ ವಿದಿನ್ 5 ಮಿನಿಟ್ಸಲ್ಲಿ ಹೇಳ್ಕೊಟ್ಟೆ. ಕಳಿಯೋವರೆಗೆ ಬ್ರಹ್ಮವಿದ್ಯೆ, ಕಳಿದ ಮೇಲೆ ಕೋತಿ ವಿದ್ಯೆ. ಆಯ್ತಲ್ವಾ? ಸೊ ಲೆಟ್ಸ್ ಗೆಟ್ ಇನ್ ಟು ದ ಥರ್ಡ್ ಪ್ರಾಬ್ಲಮ್. ಆ್ಯಂಡ್ ದ ಥರ್ಡ್ ಪ್ರಾಬ್ಲಮ್ ಎಸೆನ್ಷಿಯಲಿ ಜೂನ್ 2019. ಆಗ್ಬೋದಾ? ಇದಾದಮೇಲೆ ಇನ್ನೊಂದು ಮಾಡ್ತೀನಿ, ಆಮೇಲೆ ನಿಮಗೆ 2 ಕೊಡ್ತೀನಿ. ಸಾಕು. ಈ 6 ಪ್ರಾಬ್ಲಮ್ಸ್ನ ಪದೇ ಪ್ರಾಕ್ಟೀಸ್ ಮಾಡಿ. ಕಾಂಪ್ಲಿಕೇಟ್ ಕೊಡಲ್ಲ ಎಕ್ಸಾಮಲ್ಲಿ. ನಿಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಮೆಥಡ್ ಈಸಿ ಇದ್ದರೆ ಅದನ್ನೇ ಮಾಡಿ, ಇಲ್ಲ ನಾನು ಹೇಳ್ಕೊಡೋ ಮೆಥಡ್ ಈಸಿ ಆದರೆ ಇದನ್ನೇ ಮಾಡಿ. ನೋ ಅಫೆನ್ಸ್, ಯಾವ ಮೆಥಡಲ್ಲಾದರೂ ಮಾಡಿ, ಆನ್ಸರ್ ಸೇಮೇ ಬರುತ್ತೆ. ಆಗ್ಬೋದಾ? ಓಕೆ, ಇವಾಗ ನೋಡಿ ಥರ್ಡ್ ಪ್ರಾಬ್ಲಮ್. ಸೊ ಈಗ 2 ಪ್ರಾಬ್ಲಮ್ಸ್ ಆಯ್ತಲ್ವ. ಥರ್ಡ್ ಪ್ರಾಬ್ಲಮ್ ಜೂನ್ 2019. ಫಸ್ಟು ನಾವು ಗ್ರಾಫ್ನ ಸಾಲ್ವ್ ಮಾಡೋಕ್ಕೆ ಮುಂಚೆ ಫಸ್ಟ್ ಏನು ಮಾಡಿ, ಯು ನೋ ದ್ಯಾಟ್ ಒಂದು 2 ಬಾಕ್ಸ್ನ ರೆಡಿ ಮಾಡ್ಕೋತೀವಿ 2 ಈಕ್ವೇಷನ್ಸ್ಗೆ ಅಲ್ವಾ. ಸೊ ಒಂದು ಈಕ್ವೇಷನ್ಗೆ 1 ಬಾಕ್ಸು, ಇನ್ನೊಂದು ಈಕ್ವೇಷನ್ಗೆ ಇನ್ನೊಂದು ಬಾಕ್ಸು. ಸೊ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ, ಸರಿನಾ? ಸೊ ಎಕ್ಸ್ ವೈ, ಎಕ್ಸ್ ಕಮ ವೈ, ಅದೇ ಥರ ಇಲ್ಲಿ ಎಕ್ಸ್ ವೈ, ಎಕ್ಸ್ ಕಮ ವೈ. ಆಯಿತಾ? ಸೊ ಫಸ್ಟ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ ಅವರು? ಫಸ್ಟ್ ಈಕ್ವೇಷನ್ ಬಂದು 2x + y = 8. ಸೊ 2x + y = 8. ಫಸ್ಟ್ ಏನು ಅಸಂಪ್ಷನ್ ಮಾಡ್ಕೋತೀವಿ? ಲೆಟ್ x = 0, ರೈಟ್? ಸೊ ಫಸ್ಟು we will take let x = 0. ಸೊ ಯಾವಾಗ ನೀವು x = 0 ತೊಗೋತೀರೋ, ಲೆಟ್ x = 0, ಅದರ ಅರ್ಥ ಏನು? x ಇಲ್ಲ ಅಂತ ಅರ್ಥ ಅಲ್ವಾ. ಸೊ x ಅನ್ನೋದು ಇಲ್ಲವೇ ಇಲ್ಲ. x ಅನ್ನೋದು ಇಲ್ಲ ಅಂತಂದರೆ ಉಳ್ಕೊಂಡಿರೋದು ಯಾರೀಗ? y = 8. ಸೊ ನಿಮಗೇನು ಸಿಗುತ್ತೆ ಈಗ? 0, 8, I'll get 0, 8. ಡನ್. ನೆಕ್ಸ್ಟ್ ಏನು ಮಾಡ್ತೀರಾ? y = 0 ತೊಗೋತೀರಾ. ಸೊ y = 0 ತೊಗೊಂಡ್ರೆ ಇದರ ಅರ್ಥ ಏನೀಗ? y ಇಲ್ಲ ಅಂತ. ಸೊ y ಇಲ್ಲ ಅಂತಂದರೆ ಉಳ್ಕೊಂಡಿರೋದೇನೀಗ? ಸೊ 2x = 8, 2 1s 2 4s, ಸೊ x = 4. ಅಂದರೆ yಗೆ 0 ತೊಗೊಂಡ್ರೆ x4 ಬರುತ್ತೆ. ಕೋಆರ್ಡಿನೇಟ್ಸ್ ಬಂದು 4, 0. ಆಗ್ಬೋದಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಇನ್ನೊಂದು ಈಕ್ವೇಷನ್ ತೊಗೊಳ್ಳಿ. ಏನು ಕೊಟ್ಟಿದ್ದಾರೆ? x - y = 1. ಯಾವಾಗ ಮೈನಸ್ ಬರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ ನಾವು ಮೈನಸ್ ಬಂದಾಗ, ಬಿಕಾಸ್ ಏನಂತ ಹೇಳ್ತೀವಿ, ಸೈನ್ ಮಿಸ್ಟೇಕ್ಸ್ ಮಾಡ್ತೀರಾ. ಫಸ್ಟು ಲೆಟ್ x = 0. ಆವಾಗ ಉಳ್ಕೊಂಡಿರೋದು ಯಾರು? x ಇಲ್ಲ ಅಂತಂದರೆ -y = 1, ಮೈನಸ್ ಆ ಕಡೆ ಕಳಿಸ್ಕೊಳ್ಳೋಣ. ಸೊ y = -1. ಸೊ ಎಕ್ಸಿಗೆ 0 ತೊಗೊಂಡ್ರೆ yಗೆ -1 ಬರುತ್ತೆ. ಸೊ ಕೋಆರ್ಡಿನೇಟ್ಸ್ ಆರ್ 0, -1. ಎಕ್ಸಲೆಂಟ್. ನೆಕ್ಸ್ಟ್ ಈಗ ಲೆಟ್ y = 0 ತೊಗೊಳ್ಳಿ. y = 0 ಅಂದರೆ y ಇಲ್ಲ ಅಂತಂದರೆ x = 1. ಸೊ yಗೆ 0 ತೊಗೊಂಡ್ರೆ ಎಕ್ಸಿಗೆ 1, ಕೋಆರ್ಡಿನೇಟ್ಸು 1, 0. ಇಷ್ಟಂತೂ ಸಾಲ್ವ್ ಮಾಡೋಕ್ಕೆ ಬರಬೇಕು ನೋಡಿ. ತುಂಬ ಸಿಂಪಲ್ಲು. ಫಸ್ಟು
ಎಕ್ಸಿಗೆ 0 ತೊಗೊಳ್ತೀವಿ, ಆಮೇಲೆ ವೈಗೆ 0 ತೊಗೊಳ್ತೀವಿ. ಕರೆಕ್ಟ್ ಅಲ್ವಾ? ಸಿಂಪಲ್, ಕ್ಲಿಯರ್. ಈಗ ಗ್ರಾಫ್ನ ಪ್ಲಾಟ್ ಮಾಡಬೇಕು. ಸೊ ಗ್ರಾಫ್ನ ಪ್ಲಾಟ್ ಮಾಡಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ದಟ್ ಸ್ಕೇಲ್ನ ಬರ್ಕೊಳ್ಳಿ. ಸೊ ಇದಕ್ಕೊಂದು ಹಾಫ್ ಮಾರ್ಕ್ ಕೊಡ್ತಾರೆ ಎಕ್ಸಾಮಲ್ಲಿ. ನಾನೇನು ಮಾಡ್ತೀನಿ, ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ಆಗ್ಬೋದಾ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ. ಸೊ ಇವಾಗ ಫಸ್ಟ್ ಏನಿದೆ 0,8. ಸೊ ಇದು 1 2 3 4 5 6 7 8. ಸೊ ನನಗೆ ಬೇಕಾಗಿರೋ ಕೋಆರ್ಡಿನೇಟ್ ಇಲ್ಲಿದೆ. ಸೊ 0,8. ನೆಕ್ಸ್ಟು 4,0. ಸೊ 1 2 3 4. ಸೊ ಇದು 4,0. ಕರೆಕ್ಟ್ ಅಲ್ವಾ? ಸೊ ಫಸ್ಟು ಒಂದು ಆಗಿದ ತಕ್ಷಣವೇ ಫಸ್ಟ್ ಏನು ಮಾಡಿ, ಸ್ಕೇಲ್ ತೊಗೊಂಡು ಅದೆರಡನ್ನು ಜಾಯಿನ್ ಮಾಡಿ. ಸೊ ಈಗ ನಾನು ಜಾಯಿನ್ ಮಾಡ್ತಿದ್ದೀನಿ, ಜಾಯಿನ್ ಮಾಡಿದೆ. ನೆಕ್ಸ್ಟು ನಮಗೆ ಬೇಕಾಗಿರೋದೇನೀಗ ಇನ್ನೊಂದೇನಿದೆ 0,-1. ಸೊ -1 ಅಂದರೆ ಇಲ್ಲಿ ಬರುತ್ತೆ -1. ಸೊ ಇದು ನನಗೆ ಬೇಕಾಗಿರೋ ಕೋಆರ್ಡಿನೇಟ್ 0,-1. ಇನ್ನೊಂದು ಕೋಆರ್ಡಿನೇಟು ಅಲ್ಲಿ ನೋಡಿ ಏನಿದೆ 1,0. ಸೊ 1,0 ಅಂದರೆ ಇದೆ ಅಲ್ವಾ? ಸೊ ಇದು 1,0. ಸೊ ಇವಾಗ ಇವೆರಡನ್ನು ಜಾಯಿನ್ ಮಾಡಬೇಕು. ಸೊ ಲೆಟ್ ಮಿ ಯೂಸ್ ಎ ಡಿಫ್ರೆಂಟ್ ಕಲರ್. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಅವೆರಡನ್ನು ಪಾಯಿಂಟ್ಗಳನ್ನ ಏನು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಸರಿನಾ? ಸೊ 2 ಪಾಯಿಂಟಿಂದ ಪಾಸ್ ಆಗ್ತಾ ಪರ್ಫೆಕ್ಟ್. ಸೊ ಈ ಥರ. ಸೊ ಇವಾಗ ಇವೆರಡು ಎಲ್ಲಿ ಕಟ್ಟಾಗಿದೆ ನೋಡ್ಕೊಳ್ಳಿ, ಇಲ್ಲಿ ಕಟ್ಟಾಗಿದೆ. ಸೊ ಇಲ್ಲಿ ಕಟ್ಟಾಗಿರೋದ್ರಿಂದ ಎಕ್ಸ್ ವ್ಯಾಲ್ಯೂ 3 ಬಂತು, ವೈ ವ್ಯಾಲ್ಯೂ 2 ಬಂತು. ಹೌದಾ? ಇಷ್ಟೇನಾ ಗ್ರಾಫು? ಸಾಲ್ವ್ ಆಗೋಯ್ತಾ? ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಬೋದು. ಎಕ್ಸಾಮಲ್ಲಿ 2-3 ನಿಮಿಷದಲ್ಲಿ ಇದನ್ನು ಮಾಡಿ ಪಕ್ಕಕ್ಕೆ ಬಿಸಾಕ್ಬಿಡ್ಬೋದು ನಾವು. ಸರಿನಾ? ಇವಾಗ ನೋಡಿ, ಕೇರ್ಫುಲ್ಲಾಗಿ ನೋಡಿ, ಇಲ್ಲೇನಿದೆ, ಸಿನ್ಸ್ ಲೈನ್ಸ್ ಆರ್ ವಾಟ್ ಇಂಟರ್ಸೆಕ್ಟಿಂಗ್. ಲೈನ್ಸ್ ಏನಾಗ್ತಾಯಿದೆ, ಇಂಟರ್ಸೆಕ್ಟ್ ಆಗ್ತಿರೋದ್ರಿಂದ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ಇಂಟರ್ಸೆಕ್ಟಿಂಗ್ we have how many solutions? Only one solution. ಕರೆಕ್ಟಾ? ಅದು ಎಲ್ಲಿ? x is equal to 3, y is equal to 2. ನೋಡಿ, MCQನಲ್ಲಿ 100% ಒಂದು ಕ್ವಶನ್ ಕೇಳ್ತಾರೆ. ಒಂದು ಗ್ರಾಫ್ ಕೊಟ್ಬಿಟ್ಟು ಈ ಥರ ಲೈನ್ ಇಂಟರ್ಸೆಕ್ಟ್ ಆಗಿರೋದು, ಪ್ಯಾರಲಲ್ ಆಗಿರೋದು ಅಥವಾ ಕೋಇನ್ಸೈಡ್ ಆಗಿರೋದು ಕೊಡ್ತಾರೆ. ಎಷ್ಟು ಸೊಲ್ಯೂಷನ್ಸ್ ಇದೆ ಬರೆಯೋಕ್ಕೆ ಹೇಳ್ತಾರೆ. ಪ್ಯಾರಲಲ್ ಇತ್ತಾ? ನೋ ಸೊಲ್ಯೂಷನ್. ಇಂಟರ್ಸೆಕ್ಟ್ ಆಯಿತಾ? ಒಂದೇ ಸೊಲ್ಯೂಷನ್. ಒಂದರ ಮೇಲೆ ಒಂದಿತ್ತಾ? ಕೋಇನ್ಸೈಡ್ ಆಯಿತಾ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇಷ್ಟು ಬರೆಯೋಕ್ಕೆ ಗೊತ್ತಿರಬೇಕು. ಡನ್. ದಿಸ್ ಇಸ್ June 2019. So quickly get into one more problem and the last problem, and after that I'll give you 2 problems for you people. Do it. ಆ್ಯಂಡ್ ಇದನ್ನೇ ನೀವು ಪ್ರಿಂಟೌಟ್ ತೊಗೊಂಡು ಸಾಲ್ವ್ ಮಾಡ್ತೀನಿ ಅಂದರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟೌಟ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಥವಾ ಕ್ವಶನ್ಸ್ ಕಾಪಿ ಮಾಡ್ಕೊಳ್ಳಿ, ನಿಮ್ಮ ಓನ್ ಗ್ರಾಫ್ ಶೀಟಲ್ಲಾದರೂ ಮಾಡ್ಕೊಳ್ಳಿ, ಹೌಎವರ್ ಯು ಫೀಲ್ ಕನ್ವೀನಿಯೆಂಟ್. ಸೊ ಲುಕ್ ಎಟ್ March 2019. ಸೊ ಫಸ್ಟು ಕ್ವಶನ್ ಬರ್ಕೊಳ್ಳೋಕ್ಕಿಂತ ಮುಂಚೆ ಪ್ರಿಪೇರ್ ಬಾಕ್ಸ್. ಸೊ 2 ಈಕ್ವೇಷನ್ಸ್ಗೆ 2 ಬಾಕ್ಸ್ನ ಪ್ರಿಪೇರ್ ಮಾಡ್ತೀವಿ, ರೈಟ್? ಸೊ ಎಕ್ಸ್ ವೈ, ಎಕ್ಸ್ ಕಮ ವೈ. ಅದೇ ಥರ ಇಲ್ಲೂ ಎಕ್ಸ್ ವೈ, ಎಕ್ಸ್ ಕಮ ವೈ. ಸೊ ಫಸ್ಟ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? 2x + y is equal to 6. ಸೊ ಫಸ್ಟ್ ಏನು ಮಾಡ್ತೀರಾ? ಲೆಟ್ x is equal to 0. ಎಕ್ಸಲೆಂಟ್. ಸೊ x is equal to 0 ಅಂದರೆ x ಇಲ್ಲ, ಉಳ್ಕೊಂಡಿರೋದು ಯಾರೀಗ? y is equal to 6 ಬಂದುಬಿಡ್ತು. ಬರೆದ್ಬಿಡಿ. x ಗೆ 0 ಬರೆದ್ರೆ yಗೆ 6 ಬರುತ್ತೆ. ವಿಲ್ ಗೆಟ್ 0,6. ಡನ್. ಅದೇ ಥರ ಇವಾಗ y is equal to 0 ಅಂತ. ಸೊ y is equal to 0 ಅಂತಂದರೆ ಎಸ್, ಪರ್ಫೆಕ್ಟ್. y is equal to 0 ಅಂದರೆ ಇದಿಲ್ಲ, ಉಳ್ಕೊಂಡಿರೋದು ಯಾರೀಗ? 2x is equal to 6, 2 1s are 2 3s are. ಸೊ x is equal to 3. ಸೊ ಇಲ್ಲಿ 0 ಹಾಕಿದ್ರೆ 3 ಬರುತ್ತೆ. ವಿ ವಿಲ್ ಗೆಟ್ 3,0. ಕೋಆರ್ಡಿನೇಟ್ ಸಿಕ್ತು. ಎಷ್ಟು ಸಿಂಪಲಾಗಿ ಸಾಲ್ವ್ ಮಾಡಿಬಿಟ್ವಿ. ನೋಡಿ, ಸೆಕೆಂಡ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? 2x - y is equal to 2. ಸೊ ಇವಾಗ ಫಸ್ಟ್ ಏನು ಮಾಡ್ತೀರಾ? ಲೆಟ್ x is equal to 0 ಅಂದರೆ x ಇಲ್ಲ, ಉಳ್ಕೊಂಡಿರೋದು -y. ಮೈನಸ್ ಬಂದಾಗ ಕೇರ್ಫುಲ್ ಆಗಿರಿ,
ಹಾಗಾದರೆ y ಈಸ್ ಈಕ್ವಲ್ ಟು -2. ಸೊ ಈಗ ಎಕ್ಸಿಗೆ 0 ತೊಗೊಂಡ್ವಿ, ವೈಗೆ ಎಷ್ಟು ಬರುತ್ತೆ -2, ಕೋಆರ್ಡಿನೇಟ್ಸ್ ಎಷ್ಟು 0, -2 ಅಲ್ವಾ. ಅದೇ ಥರ ಇವಾಗ ವೈಗೆ 0 ತೊಗೊಳ್ಳಿ, ವೈಗೆ 0 ತೊಗೊಂಡ್ರೆ ಎಕ್ಸ್ ಎಷ್ಟು ಬರುತ್ತೀಗ, ಸೊ 2x ಇಸ್ ಈಕ್ವಲ್ ಟು 2 ಇರುತ್ತೆ, 2 1s 2 1s, ಸೊ ಎಕ್ಸ್ ಇಸ್ ಈಕ್ವಲ್ ಟು 1, ರೈಟ್. ಸೊ ವೈಗೆ 0 ತೊಗೊಂಡ್ರೆ ಇದು 1 ಬರುತ್ತೆ, ಕೋಆರ್ಡಿನೇಟ್ಸ್ ಆರ್ 1, 0. ಸಾಲ್ವ್ ಮಾಡಿದ್ವಾ. ಗ್ರಾಫ್ ಶೀಟ್ಗೆ ಹೋಗಿ ಗ್ರಾಫ್ನ ಪ್ಲಾಟ್ ಮಾಡಬೇಕು. ಸೊ ಪ್ಲಾಟ್ ಮಾಡೋಕ್ಕೆ ಮುಂಚೆ ಟೇಕ್ ವಾಟ್ ಸ್ಕೇಲ್ ಮರಿಬೇಡಿ. ನಾನೇನು ಬರೀತೀನಿ, ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್ 1 centimeter ಇಸ್ ಈಕ್ವಲ್ ಟು 1 ಯೂನಿಟ್. ಡನ್. ಇಷ್ಟಾದಮೇಲೆ ಫಸ್ಟ್ ಏನಿದೆ 0,6. ಸೊ 0,6 ಅಂದರೆ ಇದು 1 2 3 4 5 6. ಈ ಕಡೆಗೆ ಬಂದರೆ ಇದು 0,6 ಸಿಕ್ತು ನನಗೆ, ಒಂದು ಕೋಆರ್ಡಿನೇಟ್ ಸಿಕ್ತು, ಇನ್ನೊಂದು ಕೋಆರ್ಡಿನೇಟ್ ಏನಿದೆ 3,0. ಸೊ 1 2 3. ಸೊ ದಿಸ್ ಇಸ್ ಮೈ ಅದರ್ ಕೋಆರ್ಡಿನೇಟ್ 3,0. ಒನ್ಸ್ ಕೋಆರ್ಡಿನೇಟ್ ಸಿಗ್ತಾ ಏನು ಮಾಡಬೇಕು, ವಿತೌಟ್ ಡಿಲೇ ಏನು ಮಾಡಿ ಅವೆರಡನ್ನೂ ಜಾಯಿನ್ ಮಾಡಿ, ಆಯಿತಾ. ಆಗೋಯ್ತು ಅಷ್ಟೇ. ಈ ಥರ ಜಾಯಿನ್ ಮಾಡ್ತೀರಾ. ನೆಕ್ಸ್ಟ್ ಏನಿದೆ ಕೋಆರ್ಡಿನೇಟ್ಸು. ಸೊ ನೆಕ್ಸ್ಟ್ ಕೋಆರ್ಡಿನೇಟ್ ಬಂದು 0, -2. ಸೊ 0, -2 ಅಂದರೆ ಇದು -1, ಇದು -2. ಸೊ ಎನಿವೇಸ್ ಇದು 0, -2 ಆ್ಯಂಡ್ ಇನ್ನೊಂದು ಬಂದು 1, 0, ರೈಟ್. ಸೊ 1, 0 ಅಂದರೆ ಇಲ್ಲಿ ಬರುತ್ತಾ, ಸೊ ಇದು 1, 0. ಏನು ಮಾಡ್ತೀರಾ ಈಗ, ಸ್ಕೇಲ್ ತೊಗೊಳ್ಳಿ, ಸ್ಕೇಲ್ ತೊಗೊಂಡು ಜಾಯಿನ್ ಮಾಡಿ. ಸೊ ಜಾಯಿನ್ ಮಾಡಿದಾಗ ಎಸ್ ಹಿಂಗೆ ಹೋಗುತ್ತೆ. ಡನ್. ಸೊ ಇದು ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಇಂಟರ್ಸೆಕ್ಟ್ ಅಂದರೆ ಕಟ್ ಆಗ್ತಾ ಇದೆ ನೋಡಿ. ವೈ 2 ಬಂತು, ಎಕ್ಸ್ಗೂ 2 ಬಂತು. ಸೊ 2, 2. ಅಗೇನ್ ಇಲ್ಲಿ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತಿರೋದ್ರಿಂದ, ಕಟ್ ಆಗ್ತಿರೋದ್ರಿಂದ ಹೌ ಮೆನಿ ಸೊಲ್ಯೂಷನ್ಸ್ ಯು ಹ್ಯಾವ್ ಗಾಟ್, 1 ಸೊಲ್ಯೂಷನ್. ಕರೆಕ್ಟಾ? ಏನಕ್ಕೆ 1 ಸೊಲ್ಯೂಷನ್? ಬಿಕಾಸ್ ಲೈನ್ಸ್ ಆರ್ intersecting. So can write here, since lines are intersecting, ಕರೆಕ್ಟಾ? ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ಓನ್ಲಿ 1 ಸೊಲ್ಯೂಷನ್. 1 ಸೊಲ್ಯೂಷನ್ ಎಲ್ಲಿರುತ್ತೆ? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, ವೈ ಇಸ್ ಈಕ್ವಲ್ ಟು 2 ಆಗ್ಬೋದಾ? ಸೊ ಇದಾದಮೇಲೆ ನಿಮಗೆ ಟ್ರೈ ಯುವರ್ ಸೆಲ್ಫ್ ಅಂತ 2 ಕ್ವೆಶನ್ಸ್ ಕೊಟ್ಟಿದ್ದೀನಿ. ಸಾಲ್ವ್ ಮಾಡಿ, ಆನ್ಸರ್ ಬಂದಮೇಲೆ ಕಮೆಂಟ್ ಮಾಡಿ, ಆಗ್ಬೋದಾ? ಆ್ಯಂಡ್ ನನ್ನ ಸಜೆಷನ್ ಏನು ಅಂದರೆ, ಗ್ರಾಫ್ ಎಲ್ಲ ತುಂಬ ಸಿಂಪಲಾಗಿ ಕೊಡ್ತಾರೆ, ಅದಕ್ಕೆ ನೀವು ತುಂಬ ಕಾಂಪ್ಲಿಕೇಟೆಡ್ ಕ್ವೆಶನ್ಸ್ನೆಲ್ಲ ಹಾಕ್ಕೊಂಡು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಸಿಂಪಲಾಗಿ ಅಪ್ರೋಚ್ ಆಗಿ 4 ರಿಂದ 5 ಮಾರ್ಕ್ಸ್ ಬಂದುಬಿಡುತ್ತೆ. ಎಂಥವರೇ ಆಗಲಿ ಈಸಿಯಾಗಿ 5 ಮಾರ್ಕ್ಸ್ ತೊಗೋಬೋದು. ನೀವು ಕನ್ನಡ ಮೀಡಿಯಮ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ ಆಗಲಿ, ತೆಲುಗು ಮೀಡಿಯಮ್ ಆಗಲಿ 5 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಇನ್ನು ಬಿಟ್ಟರೆ 24 ಮಾರ್ಕ್ಸ್ ಬೇಕು ಪುಟಾಸ್ ಪಾಸ್ ಆಗೋದಕ್ಕೆ. ಇನ್ನು 5 ಮಾರ್ಕ್ಸ್ ಬಂತಾ, ಇನ್ನು 19 ಮಾರ್ಕ್ಸ್ ಬೇಕು. 19 ಮಾರ್ಕ್ಸ್ ತೊಗೊಳ್ಳೋದು ಸಿಂಪಲ್ಲೇ. ನೆಕ್ಸ್ಟು ಅಲ್ಲಿ ಸ್ಟಾರ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್, 6 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 6 ಮಾರ್ಕ್ಸ್ ತೊಗೊಂಬಿಟ್ರಿ ಅಂದ್ಕೊಳ್ಳಿ, ಇನ್ನು ಬೇಕಾಗಿರೋದು 13 ಮಾರ್ಕ್ಸು. ಬಟ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ, ನಿಮಗೆ ಇಷ್ಟ ಆದರೆ, ನಿಮ್ಗೆ ಅರ್ಥ ಆದರೆ, ಸೊ ದಟ್ ನಮಗೂ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದನ್ನು ಯಾರೂ ಶೇರೇ ಮಾಡಲ್ಲ, ಯಾರೂ ನೋಡೋದೇ ಇಲ್ಲ, ಆಮೇಲೆ ನಾವೇನಕ್ಕೆ ಮಾಡಬೇಕು? ಕರೆಕ್ಟ್ ಅಲ್ವ? ನಮ್ಮದು ಒಂದು ಸ್ವಲ್ಪ ಸ್ವಾರ್ಥ ಇರುತ್ತೆ. ಡನ್. ಸೊ ದಟ್ಸ್ ಆಲ್ ಫಾರ್ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಎ ನೈಸ್ ಡೇ. ಪ್ರಾಕ್ಟೀಸ್ ಮಾಡಿ, ಇದೇ ಕ್ವಶನ್ಸ್ನ ತೊಗೊಂಡು ಸಾಲ್ವ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಆ 2 ಕ್ವೆಶನ್ಸ್ ಏನು ಕೊಟ್ಟಿದ್ದೀನಿ ಅವುಗಳನ್ನು ಸಾಲ್ವ್ ಮಾಡಿ. ಅವು ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತಾ, ಕೋಇನ್ಸೈಡ್ ಆಗುತ್ತಾ, ಪ್ಯಾರಲಲ್ ಆಗಿ ಬರುತ್ತಾ ನನಗೆ ಹೇಳಬೇಕು, ಆಯಿತಾ? ಸೊ ದಟ್ಸ್ ಆಲ್ ಫಾರ್ ನೌ. ಹ್ಯಾವ್ ಎ ನೈಸ್ ಡೇ.